ಆಮೇಲೆ ನೋಡ್ರಿ ಈಚೆ ಬರ್ತೀಯನೋ ಕರಿಯೋಣ ಅಂತ. ಇಲ್ಲಿ ಯೂನಿವರ್ಸಿಟಿ ಸ್ಕೂಲಿಂದ ನಡೀತಲ್ಲ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಸೆಗ್ರಿಗೇಟ್ ಮಾಡಿದ್ರಿ. ಬಾಳೆನೆಲ್ಲ ಪಿಸ್ಕ 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 ಆಗ್ಬಿಡುತ್ತೆ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ MJ ಸಿರಿ ವ್ಲಾಗ್. ಸೊ ಹಬ್ಬದ ದಿನ ಇದನ್ನೆಲ್ಲ ವೆಲ್ಕಮ್ ಬ್ಯಾಕ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಇಷ್ಟೊಂದು ಕೆಲಸ ಇತ್ತು. ಸೊ ಹಾಗಾಗಿ ಮಾಡೋಕ್ಕಾಗಿದ್ದಿಲ್ಲ. ಸೊ ಫಸ್ಟ್ ಬಂದಿದ್ದು ನಮ್ಮ ಡ್ಯಾಡಿ ಫ್ರೆಂಡ್ ಅವರು. ಆಮೇಲೆ ಈವ್ನಿಂಗ್ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು. ಧನ್ಯ ಬಂದವಳೆ. ಕೆಳಗಿಂದ ಹಾಕ್ಬೋದಾಗುತ್ತೆ. ಕೆಳಗಿಂದ ಹಾಕ್ರಿ. ಗಂಟಾಕ್ ಪಾಪ ದಾರದಾಗ. ಫುಲ್ ಬರಲ್ಲ, ಅದು ಅಷ್ಟೇ ಅರ್ಧನೇ ಬರಲ್ಲ. ನಿಂಗೆ ಹೆಂಗ್ ಕಾಣಿಸ್ತಾ ಅವ್ನು ಚೆನ್ನಾಗಿ ಹಾಕ್ರಿ. ಪಾಪ ನೀನ್ ಕೆಲ್ ಚೆನ್ನಾಗಿ ಕಾಣಿಸ್ತಾ ಅವ್ಳು ಚೆನ್ನಾಗಲ್ಲ. ಚೆನ್ನಾಗೈತಿ ಇದನ್ನ. ಅಲ್ಲಿ ಇದಕ್ಕೆ ಎಕ್ಸ್ಟ್ರಾ ಇಷ್ಟುದ್ದ ದಾರನ್ ಗಂಟಾಕ್ಬಿಡ್ಬೇಕಾಗಿತ್ತಾನೆ, ಉದ್ದ ಇರೋದು. ಅದಿಲ್ಲ, ಮಾಡಿರಲಿಲ್ಲ ಅವರು. ನೀನ್ ಹಾಕೋ ಪಾಪ ಆ ದಾರನೇ ಕಟ್ ಮಾಡಿ. ಇವಾಗ ಒಂದು ಸಾಯಂಕಾಲ 6:30 ಆಗಿದೆ ಟೈಮಿಂಗ್ಸು. ಮಮ್ಮಿ ಪೂಜೆ ಎಲ್ಲ ಮಾಡಿದ್ರು. ಅಷ್ಟೊತ್ತು ಧನ್ಯ ಕೂಡ ಬಂದಳು. ಧನ್ಯ ಯಾವಾಗೂ ಆ ಟೈಮ್ಗೆ ಬರ್ತಾಳೆ, ಬಿಕಾಸ್ ನಾವು ಫೋನ್ ಮಾಡಿ ಹೇಳಿರ್ತೀರಿ ಧನ್ಯಾಗೆ ಬಾ ಅಂತ. ಬಿಕಾಸ್ ಅವ್ರ ಮನೇಲೂ ಅವಳು ಬರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಡಬೇಕು, ಅವರಮ್ಮ ಎಲ್ಲರ ಮನೆಗೆ ಹೋಗ್ಬೇಕು ಅಂತ ಅವಳು ಬಂದಿರ್ತಾಳೆ. ಸೊ ಅವಳು ಬಂದಿದ್ಲು. ಹಾಗೆ ನಮ್ಮಮ್ಮ ಪೂಜೆ ಮಾಡಿ ಅವಳಿಗೆ ಅರ್ಶಿನ ಕುಂಕುಮ ಕೊಟ್ಟರು. ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮಮ್ಮ ನಾವೆಲ್ಲರೂ ಮನೆಗೆ ಹೋಗ್ಬೇಕಾಗಿತ್ತು 7:30 ಹಂಗೆ. ಸೊ ಹಾಗಾಗಿ ಯಾರೆಲ್ಲ ಬರ್ತಾರೆ 7 o'clockವರೆಗೂ ಅಷ್ಟು ಜನ, ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾನು ಕೊಡ್ತೀನಿ ಅಂತ ನಮ್ಮಮ್ಮ ಹೇಳಿದರು. ಸೊ ಅಷ್ಟು ಜನಕ್ಕೆ ನಮ್ಮಮ್ಮ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು. ಆ್ಯಂಡ್ ಕೆಳಗಡೆ ಹೋಗಿ ಹಬ್ಬದ ದಿನ ನಮ್ಮಪ್ಪ ಹತ್ರ ಕಾಲು ನಮಸ್ಕಾರ ಎಲ್ಲ ಹಾಕಿ ನಮ್ಮಮ್ಮ ಹೂವೆಲ್ಲ ಮುಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಬಂದ್ರಿ. ಆ್ಯಂಡ್ ಇದರಲ್ಲಿ ಎಲ್ಲರ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿದ್ದೀರಿ. ಯಾರ್ದು ಮಿಸ್ ಆಗಿದ್ದರೆ ಸಾರಿ, ನಂಗೆ ಗೊತ್ತಾಗಿಲ್ಲ. ಯಾರ್ದು ಮಿಸ್ ಆಗಿಲ್ಲ ಅಂತ ನಾನು ಅಂದ್ಕೊತಾ ಇದ್ದೀನಿ. ಎಲ್ರದ್ದು ಯಾರ್ದೆಲ್ಲ ಆಗುತ್ತೆ ಅವ್ರದ್ದೆಲ್ಲ ವೀಡಿಯೋಸು ಫೋಟೋಸ್ ಕ್ಯಾಪ್ಚರ್ ಮಾಡಿದ್ದೀರಿ. ಎಲ್ಲರೂ ಬಂದವರೆಲ್ಲ ಹೇಳಿದ್ರು ಡೆಕೋರೇಷನ್ ಚೆನ್ನಾಗಿದೆ, ದೇವ್ರಿಗೆ ಸೀರೆ ಉಡ್ಸಿರೋದು ಚೆನ್ನಾಗಿದೆ ಅಂತ. ಹೌದು, ದೇವ್ರಿಗೆ ಸೀರೆ ಉಡ್ಸಿರೋದು ಲಾಸ್ಟ್ ಮೂಮೆಂಟ್ ಆದ್ರೂ ತುಂಬ ಚೆನ್ನಾಗಿ ಬಂತು. ನಾನೇ ಡೌಟಲ್ಲಿದ್ದೆ, ಇದು ನಾವೇನಾ ಉಡ್ಸಿರೋದು ಅಂತ. ಎಲ್ಲರೂ ಕೇಳಿದ್ರು ನೀವೇನಾ ಕೈ ಕಾಲೆಲ್ಲ ಇಟ್ಟು ದೇವ್ರಿಗೆ ಸೀರೆ ಉಡ್ಸಿರೋದು ಅಂತ. ಆ್ಯಂಡ್ ನಮ್ಮಪ್ಪದು ಐಡಿಯಾ, ನಮ್ಮಪ್ಪ ಹೆಲ್ಪ್ ಮಾಡಿದ್ದಕ್ಕೆ ನಾವು ಅಷ್ಟು ಚೆನ್ನಾಗಿ ದೇವ್ರಿಗೆ ಸೀರೆ ಉಡ್ಸಿದ್ದಾಯಿತು. ಆಮೇಲೆ ಅಮ್ಮು ಕೂಡ ಬಂದಳು. ಅಮ್ಮಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಫೋಟೋಸ್ ಎಲ್ಲ ಇಟ್ಕೊಂಡು ಇಬ್ಬರೂ. ಅದಾದಮೇಲೆ ಮಮ್ಮಿ ಕರೆದ್ರು, ಬಾ ಎಲ್ಲರೂ ಮನೆಗೆ ಹೋಗೋಣ. ನಾನು ಮಮ್ಮಿ ಇಬ್ಬರೇ ಹೋಗಿದ್ರಿ. ಗಾಡಿಯಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಮಮ್ಮಿ ಹೋಗಿದ್ರಿ. ಸಿಂಧು ಮನೇಲಿದ್ದು ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ಲು. ಸೊ ಅವಾಗ ಈಸಿ ಆಗುತ್ತೆ, ಮನೇಲಿ ಯಾರಾದರೂ ಒಬ್ರು ಇರ್ಬೋದು, ನಾವಿಬ್ಬರು ಹೋಗ್ಬಿಟ್ಟು ಎಲ್ಲರ ಮನೆಗೆ ಹೋಗ್ಬಿಟ್ಟು ಬರ್ಬೋದು ಅಂತ ಮಮ್ಮಿ ಪ್ಲ್ಯಾನ್ ಮಾಡಿದ್ರು. ಸೊ ಹಾಗಾಗಿ ನಾವೆಲ್ಲರೂ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡ್ರಿ. ಇವಾಗ ನಮ್ಮ ಮನೆಗೆ ಎಲ್ಲರೂ ಬಂದರು ಅರ್ಶಿನ ಕುಂಕುಮಕ್ಕೆ. ಇವಾಗ ನಾನು ಮಮ್ಮಿ ಹೋಗ್ತಾ ಇದ್ದೀರಿ ಗಾಡಿಯಲ್ಲಿ ಎಲ್ಲರ ಮನೆ ಅರ್ಶಿನ ಕುಂಕುಮಕ್ಕೆ. ಫುಲ್ ಸೆಕೆ ಗೈಸ್. ಇದು ನನ್ನ ಔಟ್ಫಿಟ್. ಈಗ ಬಟ್ಟೆಯಲ್ಲೇ ಲೈಟಾಗಿ ಮಳೆ ಬೇರೆ ಬಿದ್ದಿದೆ. ನಂಗೆ ಮಳೆ ಅಂದರೆ ಇಷ್ಟ ಆಗೋಲ್ಲ, ಸ್ವಲ್ಪ ರಚ್ಚಿರುತ್ತೆ. ಆದರೂ ಹೋಗ್ಬೇಕು. ಇವಾಗ ಎಲ್ಲರ ಮನೆಗೆ ಹೋಗ್ತೀನಿ. ಯಾರ್ಯಾರ ಮನೇಲಿ ಆಗುತ್ತೆ ಅವ್ರ ಮನೇಲೆಲ್ಲ ವೀಡಿಯೋ ಮಾಡ್ತೀನಿ. ನಮ್ಮಮ್ಮ ಇಲ್ಲಿದ್ದಾರೆ, ಬರ್ತಾರೆ.
ಏನ್ಮ ನಮ್ಮನೆ ವರಮಹಾಲಕ್ಷ್ಮಿ ಹೇಗೆ ಅನಿಸ್ತು? ಚೆನ್ನಾಗಿತ್ತಾ? ನಾನು ಚೆನ್ನಾಗಿದ್ದೀನಾ? ನಾರ್ಮಲ್ ಆಗಿ ರಚ್ಚಲ್ಲ ಅದಕ್ಕೆ. ಸೊ ಬನ್ನಿ ಹೋಗೋಣ, ಇವಾಗ ಎಲ್ಲರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಆಮೇಲೆ ಒಬ್ಬೊಬ್ರ ಮನೆಗೆ ಹೋಗ್ತಾಯಿದ್ವಿ ನಾನು ಮಮ್ಮಿ. ಸ್ಟಾರ್ಟಿಂಗೆಲ್ಲ ಯಾರ ಮನೆಗೆಲ್ಲ ಹೋಗ್ಬಿಟ್ರೆ ಅವ್ರ ಮನೆ ವೀಡಿಯೋ ಕ್ಯಾಪ್ಚರ್ ಮಾಡಿಬಿಟ್ರೆ ಆಮೇಲೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು. ಅಷ್ಟೊಂದು ಜನ ಅವರ ಮನೆಯದು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಜನ ಮನೆ ಕ್ಯಾಪ್ಚರ್ ಮಾಡಿದ್ದೀನಿ. ಎಲ್ಲರೂ ತುಂಬ ಚೆನ್ನಾಗಿ ಕೂರಿಸಿದ್ರು. ಆ್ಯಂಡ್ ನಾವು ಮೋರ್ ದೆನ್ 25 to 35 to 40 ಮನೆಗಳಿಗೆ ಹೋಗಿರ್ತೀರ ಅಷ್ಟಾಗೋಗ್ಮಕ್ಕೆ. ಅಷ್ಟು ಜನ ಫ್ರೆಂಡ್ಸು ಆ ಥರ ಇದೆ. ಸೊ ಹಾಗಾಗಿ ಅಷ್ಟು ಜನ ಮನೆಗೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಅದು ಬೇರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ. ನಾನು ಡೈರೆಕ್ಟ್ ವಾಯ್ಸ್ ಕೊಡೋಣ ಅಂದರೆ ಲೇಟ್ ಆಗುತ್ತಲ್ವ, ನಾನು ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ರೆ ನಾವು ಹೋಗಿದ್ದ ಕೆಲಸ ಇನ್ನೂ ಲೇಟ್ ಆಗುತ್ತೆ. ಆಲ್ರೆಡಿ ನಾವು ಹೋಗೋ ಅಷ್ಟೊತ್ತಿಗೆ 8 o'clock ಆಗಿಬಿಟ್ಟಿತ್ತು. ನಾವು ಅದೆಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ 11 o'clock 11:30 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇಲ್ಲಿ ನಾನು ವ್ಲಾಗ್ ಮಾಡ್ತಿದ್ದೆ, ಎಷ್ಟಾಗುತ್ತೋ ಅಷ್ಟು ಸಿಂಧು ಮನೇಲಿದ್ದು ಅವಳು ಟ್ರೈಪೋಡ್ ಇಟ್ಕೊಂಡು ಅವಳು ವ್ಲಾಗ್ ಮಾಡ್ತಾಯಿದ್ಳು. ಸೊ ಹಂಗೆ ಮ್ಯಾನೇಜ್ ಮಾಡ್ಕೊತಾ ಇದ್ರಿ ಇಬ್ಬರು. ಎಲ್ಲರೂ ತುಂಬ ಚೆನ್ನಾಗಿ ಕೂರಿಸಿದ್ರು ವರಮಹಾಲಕ್ಷ್ಮಿನ. ನೋಡೋಕ್ಕೆ ಒಂಥರ ಚಂದವಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಕೂರಿಸಿದ್ರು. ಇಲ್ಲಿ ಹೆಂಗಿತ್ತು ಅಂದರೆ ನೋಡೋಕ್ಕೆ ವಾವ್, ದೇವರು ಅದು ಬಿಂದಿಗೆಯಲ್ಲಿ ಉಡ್ಸಿರೋ ದೇವ್ರಿಗೂ ರಿಯಲಾಗೇ ಕೂತಿದೆ ಅಂತ ಅನಿಸುತ್ತೆ. ದೇವರೇ ನೋಡೋಕೆ ಹಂಗೆ. ಸೊ ನಾವಿಲ್ಲಿ ಇರಬೇಕಾದ್ರೆ ಸಿಂಧು ಕ್ಯಾಪ್ಚರ್ ಮಾಡಿರೋಂಥ ವೀಡಿಯೋಸ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಎಲ್ಲರೂ ಮನೆಗೆ ಬರಬೇಕಾದ್ರೆ ಎಲ್ಲ ವೀಡಿಯೋಸು ಇದೆ, ಯಾರ್ಯಾರೆಲ್ಲ ಬಂದಿದ್ದಾರೆ ಅರ್ಶಿನ ಅಂತ. ಆ್ಯಂಡ್ ಸಿಂಧು ವಾಯ್ಸ್ ಸಮೇತ ಮಾಡಿದ್ಲು, ಬಟ್ ನಮ್ಮಪ್ಪ ಹಾಡು ಹಾಕ್ಬಿಟ್ಟಿದ್ರು. ದೇವ್ರ ಶ್ಲೋಕ ಓಡ್ತಾಯಿತ್ತು. ಸೊ ಹಾಗಾಗಿ ಕಾಪಿ ರೈಟ್ಸ್ಗೋಸ್ಕರ ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ. ಬಟ್ ಸಿಂಧು ಅಂತೂ ತುಂಬ ಚೆನ್ನಾಗಿ ಮಾಡಿದ್ಲು. ಅವಳೊಂದು ಸಪೋರ್ಟ್ ನನಗೆ ವ್ಲಾಗ್ ಮಾಡೋಕ್ಕೆ. ಇನ್ ಕೇಸ್ ನನ್ನ ಕೈಲಾಗಿಲ್ಲ ವ್ಲಾಗ್ ಮಾಡೋಕ್ಕೆ, ಒಂದೊಂದ್ಸರಿ ನಾನೇ ಬಿಡುಲೆ ಆಗ್ತಾಯಿಲ್ಲ, ಇವತ್ತು ನನಗೆ ಇಂಟ್ರೆಸ್ಟ್ ಇಲ್ಲ ಅದು ಇದು ಅಂತ ಹೇಳಿದ್ರು ಅವಳು ಬಿಡಲ್ಲ. ಅವಳು ಇಲ್ಲ ಮಾಡೋಣ ಅಂತ ಫುಲ್ ಸ್ಪೋರ್ಟಿವ್ ಆಗಿರ್ತಾಳೆ. ಅಲ್ಲಿ ಎಲ್ರಿಗೂ ಅಷ್ಟಾಗಿ ಕೊಡ್ತಾ ವೀಡಿಯೋ ಮಾಡ್ತಾ ಒಬ್ಬಳೇ, ಮತ್ತು ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ದಾಳೆ. ಅದು ಸಾಂಗ್ ಇಲ್ಲ ಅಂದಿದ್ರೆ ನಿಜ ಆಗ್ತಿದ್ದೆ. ತುಂಬ ಚೆನ್ನಾಗಿ ಮಾತಾಡಿದ್ದಾಳೆ ಅವ್ರ ಜೊತೆ. ಎಲ್ಲರ ಜೊತೆ ಮಾತಾಡಿಕೊಂಡು ಅವರೆಲ್ಲ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು, ಎಲ್ಲರೂ ಬಂದವರೆಲ್ಲ ಕೇಳ್ತಾ ಇರ್ತಾರೆ ಯಾರು ಮಾಡಿದ್ದು, ಅವಾಗ ಅವಳೆಲ್ಲ ಹೇಳ್ಕೊಂಡು ಏನೇನೆಲ್ಲ ಆಯಿತು ಅಂತ ಹಂಗೆ ಫುಲ್ ಮಾತಾಡ್ಕೊಂಡಿದ್ಲು. ಬಟ್ ವಿತೌಟ್ ವಾಯ್ಸಲ್ಲಿ ಕೇಳೋಕ್ಕೆ ತುಂಬ ಚೆನ್ನಾಗಿದೆ ವ್ಲಾಗು. ಬಟ್ ಏನು ಮಾಡಲಿ, ನಾನು ಕಾಪಿ ರೈಟ್ಸ್ಗೋಸ್ಕರ ನಾನು ಮ್ಯೂಟ್ ಮಾಡಬೇಕಾಯ್ತು. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ. ನಿಮಗೂ ನೋಡ್ತಾ ಇದ್ದರೆ ಅನಿಸುತ್ತೆ ಚೆನ್ನಾಗಿರುತ್ತೆ. ಇದು ನೋಡೋಕ್ಕೆ ಬೋರ್ ಅಂತ ಅನಿಸಲ್ಲ. ವ್ಲಾಗ್ ಅಂದಮೇಲೆ ಬೋರಿಂಗ್ ಇರುತ್ತೆ ಎಲ್ಲೋ ಒಂದು ಕಡೆ. ಬಟ್ ಈ ಥರ ಫುಲ್ ಮಾತಾಡ್ತಾ ಇರ್ತಾರಲ್ವ, ಅವ್ರ ಹತ್ರ ಬೋರಿಂಗೇ ಇರಲ್ಲ. ಸಿಂಧು ಅದೇ ಕ್ಯಾಟಗರಿ. ನಾನಾದರೂ ಒಂದೊಂದ್ಸಲಿ ವ್ಲಾಗ್ನ ಬೋರಿಂಗಲ್ಲಿ ಮಾಡಿಬಿಡ್ತೀನಿ, ಐ ಎಕ್ಸೆಪ್ಟ್ ದ್ಯಾಟ್. ಬಟ್ ಸಿಂಧು ಹಂಗಲ್ಲ. ಅವಳು ಫುಲ್ ಇಲ್ಲ, ವ್ಲಾಗ್ ಅಂದರೆ ಹಿಂಗೆ ಇರಬೇಕು, ವ್ಲಾಗ್ ಅಂದರೆ ಹಂಗೆ ಇರಬೇಕು. ಸೊ ಅವಳಿಗೆ ಆ ಮೈಂಡ್ಸೆಟ್ ಇದೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ವ್ಲಾಗ್ನ ಅವಳು ತುಂಬ ಚೆನ್ನಾಗಿ ಮಾಡಿದ್ಲು. ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಲು, ಎಲ್ಲ ಒಟ್ಟೊಟ್ಟಿಗೆ. ಇವಾಗ ಕೂತ್ಕೊಂಡಿರ್ತಾಳೆ ಅರ್ಶಿನ ಕುಂಕುಮ ಕೊಟ್ಟಾದಮೇಲೆ, ಮತ್ತೆ ಅವ್ರು ಹೋದ್ಮೇಲೆ ಮತ್ತೆ ವೀಡಿಯೋ ಆಫ್ ಮಾಡ್ತಾಳೆ, ಮತ್ತೆ ಯಾರಾದರೂ ಬರ್ತಾರೆ ಮತ್ತೆ ಹೋಗಿ ಆನ್ ಮಾಡ್ತಾಳೆ. ಸೊ ಚೆನ್ನಾಗಿ ಟೈಮಿಂಗ್ ಮ್ಯಾಚ್ ಮಾಡಿದ್ದಾಳೆ. ಎಲ್ಲರ ಜೊತೆ ಮಾತಾಡ್ಕೊಂಡಿದ್ಲು. ಸೊ ಎಲ್ಲರೂ ಜಾಸ್ತಿ ಕೇಳಿದ ಕ್ವೆಶ್ಚನ್ ಅಂದರೆ ನಂದು ಸಿಂಧುದು ಔಟ್ಫಿಟ್ಸು, ಲಂಗ ದಾವಣಿ. ಇದು ನಾವು ಹೊಲಿಸಿರೋದು, ನಾವೇ ಡಿಸೈನ್ ಮಾಡಿದ್ದು. ಇದು ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು. ನಾನಂತೂ ಇದು ಹಿಂಗೆ ಇರಬೇಕಂದ್ರೆ ಅದು ಹಂಗೆ ಇರಬೇಕು, ಚೂರು ಚೇಂಜಸ್ ಇಷ್ಟ ಆಗೋದಿಲ್ಲ ನನಗೆ. ಸೊ ನಾನು ವೆರಿ ಸ್ಟ್ರಿಕ್ಟಾಗಿ ಇದಂದರೆ ಇದು ಹಿಂಗೆ ಇರಬೇಕು ನನಗೆ. ನಾನು ಏನಾದರೂ ಹೊಲ್ಸೋಕ್ಕಿಂತ ಮುಂಚೆ ನನ್ನ ಮೈಂಡ್ಸೆಟ್ಟಲ್ಲಿ ಏನು ನಾನು ಥಿಂಕ್ ಮಾಡಿರ್ತೀನೋ ಅದೇ ಪ್ರಕಾರನೇ ಹೊಲ್ಸೋದು. ಸೊ ಈ ಸರಿ ಎಲ್ರಿಗೂ ನಮ್ಮ ಲಂಗ ದಾವಣಿ ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ಲಂಗ ದಾವಣಿ ತುಂಬ ಚೆನ್ನಾಗಿ ಕೇಳಿದ್ರು, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಇದು ಹೆಂಗೆ ಹೊಲ್ಸಿದ್ರಿ ಅಂತೆಲ್ಲ. ಸೊ ಎಲ್ರಿಗೂ ಥ್ಯಾಂಕ್ ಯು. ಬಟ್ ಇದ್ರದ್ದು ಲಿಂಕ್ ಇಲ್ಲ. ಸೊ ಹಾಗಾಗಿ ಇವಾಗ ಮುಂಚೆನೇ ಹೇಳ್ಬಿಡ್ತಾಯಿದ್ದೀನಿ, ಎಲ್ಲರೂ ಲಿಂಕ್ ಅಂತ ಕೇಳೋಕ್ಕಿಂತ ಮುಂಚೆನೇ. ಸೊ ಯಾವುದೂ ಲಿಂಕ್ ಇಲ್ಲ. ಬಟ್ ನಮ್ಮ ಬಟ್ಟೆ ಎಲ್ಲ ಇಷ್ಟ ಆಯಿತು ನಿಮಗೆ ಅಂತ ಎಲ್ರಿಗೂ ಹೇಳಿದ್ರು. ಅದಕ್ಕೆ ನಂಗೆ ಫುಲ್ ಖುಷಿ ಆಯಿತು. ಆ್ಯಂಡ್ ನನ್ನ ರೀಲ್ಸಲ್ಲಿ ನನ್ನ ಪರ್ಸ್ನಲಾಗಿ ತುಂಬ ಜನ ಚಿಕ್ಕ ಮಕ್ಕಳು ರೋಡಲ್ಲಿ ನಾನು ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕಾದ್ರೆ ಕರೆದ್ಬಿಟ್ಟು ಅಕ್ಕ ನಿನ್ನ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳ್ಬೇಕಂದ್ರೆ ಒಂಥರ ಫೀಲ್ ಚೆನ್ನಾಗಿತ್ತು.
ಆ್ಯಂಡ್ ಸಿಂಧುನು ಹೇಳ್ತಾಯಿದ್ರು, ಎಲ್ಲರೂ ಇಲ್ಲೂ ಕೇಳ್ತಾಯಿದ್ರು ಬಟ್ಟೆ ಚೆನ್ನಾಗಿದೆ ಅಂತೆಲ್ಲ ಅಂತ. ಸೊ ಹೆಣ್ಮಕ್ಳು ಒಂದು ಫೆಸ್ಟಿವಲ್ ಫುಲ್ ಕಲ ಅಂತ ಫುಲ್ ಕಲರ್ಫುಲ್ಲಾಗಿ ಇರೋದು ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ. ಹೌದು, ಎಲ್ಲ ಫೆಸ್ಟಿವಲ್ ಬರುತ್ತೆ, ಬಟ್ ಈ ಫೆಸ್ಟಿವಲಲ್ಲಿ ಎಲ್ಲ ಹೆಣ್ಮಕ್ಳು ಎಲ್ಲರ ಮನೆಗೆ ಹೋಗ್ತಾರೆ, ಎಲ್ಲರ ಜೊತೆ ಜಾಸ್ತಿ ಬೆರೀತಾರೆ, ಮಾತಾಡ್ತಾರೆ. ಆ ಬಾಂಡ್ ಏನಿದೆ ಯಾವಾಗೂ ಫೋನುಗಳಲ್ಲಿ ನೋಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತಾರೆ. ಬಟ್ ಇದೇನಿದೆ ನಾವು ಫೇಸ್ ಟು ಫೇಸ್ ಸಿಕ್ಕಿದಾಗ ಆವಾಗ ಚೆನ್ನಾಗಿ ಅನ್ಸೋದಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ. ಸೊ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಖತ್ ಇಷ್ಟ, ವೈಬ್ಸ್ ಇಷ್ಟ ನನಗೆ ವರಮಹಾಲಕ್ಷ್ಮಿ ಹಬ್ಬ. ಹಬ್ಬದ ಕಳೆ, ದೇವ್ರನ್ನ ಮನೇಲಿ ಇಕ್ಕೋದು ಇದೆಲ್ಲ ಒಂಥರ ಡಿಫ್ರೆಂಟ್. ನಮ್ಮ ಹಳೆ ಕಾಲದವ್ರು ಇದನ್ನು ಹೆಂಗೆ ಡಿಸೈನ್ ಮಾಡಿದ್ದಾರೆ ಫೆಸ್ಟಿವಲ್ಸ್ನ, ಒಂಚೂರು ಇಲ್ಲಪ್ಪ ಇದು ಹಬ್ಬ ಅಲ್ಲ, ಒಂಥರ ಚೆನ್ನಾಗಿರುತ್ತೆ. ಯಾವಾಗೂ ಎಲ್ಲರೂ ಸೇರಿರಬೇಕು, ಬಾಂಡ್ ಅಂದರೆ ಏನು, ಸಂಬಂಧಗಳಂದರೆ ಏನು ಅಂತ ತೋರಿಸೋದು ಈ ಫೆಸ್ಟಿವಲ್ಸ್ ಅಂತ ಅನಿಸುತ್ತೆ ನನಗೆ. ಈ ಫೆಸ್ಟಿವಲ್ಸು, ಮನೇಲಿ ಫಂಕ್ಷನ್ಸು, ಎಲ್ಲ ಬಾಂಡ್ಸು ನಾಟ್ ಬರೀ ಫ್ಯಾಮ್ಲಿನೇ ಬಾಂಡ್ ಅಲ್ಲ, ಫ್ರೆಂಡ್ಸು, ಆಚೆ ಇರೋರು, ಒಬ್ರ ಜೊತೆ ಬೆರೆತ್ರೇ ನಮಗೆ ಗೊತ್ತಾಗೋದು ಲೈಫ್ ಅಂದರೆ ಏನು. ಸೊ ಹಬ್ಬ ಎಲ್ಲ ಹೀಗೆ ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಖುಷಿಯಾಗುತ್ತೆ ಎಲ್ಲರೂ ಬಂದಿದ್ದು, ನಾವು ಇನ್ವೈಟ್ ಮಾಡಿದ್ದು ಎಲ್ಲರೂ ಬಂದಿದ್ದರು. ಆ್ಯಂಡ್ ಫುಲ್ ಖುಷಿ ಆಯಿತು ನನಗೆ. ಸೊ ಗೈಸ್, ಮನೆಗೆ ಬಂದ್ರಿ, ನೀವು ನೋಡ್ಬೋದು ಫುಲ್ ಕುಂಕುಮ ಹಂಗೆ ಇದೆ, ಎಲ್ಲ ಹಂಗೆ ಇದೆ. ಫ್ರೆಶ್ ಅಪ್ ಆಗಬೇಕು, ಡ್ರೆಸ್ಸಸ್ ಮಾತ್ರ ಬಿಚ್ಚಿದ್ದೀನಿ. ಔಟ್ಫಿಟ್ನ ತೋರ್ಸೋಣ ಅಂತ ಅಂದ್ಕೊಂಡ್ರಿ, ಬಟ್ ಹಾಗೇ ಇಲ್ಲ. ಬಟ್ ನಾಳೆ ಯಾವಾಗಾದರೂ ತೋರಿಸ್ತೀನಿ ಗೈಸ್. ನಾಳೆ ನಮ್ಮ ಮನೇಲಿ 3 ದಿನ ಇರುತ್ತೆ ಇನ್ನು ದೇವರು. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು, ಇನ್ನೂ ಊಟನೂ ಮಾಡಿಲ್ಲ, ಟೈಮ್ ಅರೌಂಡ್ 11:30 ಆಗ್ತಿದೆ. ಇನ್ನು ಫ್ರೆಶ್ ಅಪ್ ಎಲ್ಲ ಆಗೋಷ್ಟು 12 o'clock ಆಗುತ್ತೆ. ಸೊ ಹಿಂಗಿತ್ತು ನನ್ನ ಈ ದಿನ, ಹಬ್ಬದ ದಿನ. ಇಷ್ಟೊಂದು ಕಡೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಹೋಗಬೇಕು ಬರಬೇಕು, ನಾವು ಮನೆಗೆ ಬರೋ ಅಷ್ಟೊಂದು 11 ಗಂಟೆ. ಹಾಗಾಗಿ ಸೊ ನನ್ನ ಲುಕ್ ಹೇಗೆ ಅನಿಸ್ತು ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಸಖತ್ ಇಷ್ಟ ಆಯಿತು, ಎಲ್ಲರಂತೂ ಸೂಪರಾಗಿದೆಯಾ ಅಂದರು. ಫೈನ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಾಳೆ ಸೆಕೆಂಡ್ ಡೇ ಆಫ್ ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಮಾಡ್ತೀನಿ. ಬಾಯ್, ಎಲ್ರಿಗೂ ಗುಡ್ ನೈಟ್. ಇಲ್ಲಾಂದರೆ ಕೆಳಗೆ ಹೋಗ್ಬಿಟ್ಟು ಇನ್ನೊಂಚೂರು ಏನಾದರೂ ವಿಡಿಯೋ ಸಿಕ್ಕಿದ್ರೆ ಮಾಡ್ತೀನಿ. ಬಾಯ್ ಎವ್ರಿವನ್. ಫೈನಲ್ಲ ಕೆಳಗೆ ಬಂದ್ರಿ, ಟೈಮ್ ಬಂದ್ಬಿಟ್ಟು 12:04. ಇವಾಗ ಡಿನ್ನರ್ ಮಾಡ್ತಾಯಿದ್ದೀರಿ. ಸಿಂಧು ಮೊಸರನ್ನ, ನಾನು ಮೆಂತ್ಯ ಬಾತು. ಮೊಸರನ್ನ ಸ್ವರ್ಗ. ನಾನು ಮೊಸರು ತಿನ್ನಲ್ಲ, ಮೊಸರನ್ನ ಈ ಥರ ಸೈಡಿಗೆ ತಿಂತೀನಿ ಹೊರತು ಮೊಸರನ್ನ ತಿನ್ನಲ್ಲ. ಕಾಳುಳ್ಳಿ ಸಾರು, ಮೆಂತ್ಯ ಬಾತು, ಮೊಸರು ಇಷ್ಟೊತ್ತಲ್ಲಿ ತಿಂತಾಯಿದ್ದೆ. ಫುಲ್ ಟಯರ್ಡ್ ಆದರೂ ಇನ್ನೂ ಕೆಲಸ ಮಾಡ್ತೀನಿ. ಇವಾಗ ಎಲ್ಲರ ಮನೆಗೆ ಹೋಗ್ಬಿಟ್ಟು ಬಂದಿರೋ ಎಲ್ಲ ಪೂಜೆ ತಾಂಬೂಲಗಳೆಲ್ಲ ಎತ್ತು ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟೆ, ಇಲ್ಲಾಂದರೆ ನಮ್ಮಮ್ಮ ಬೆಳಿಗ್ಗೆ ಬೇಗ ಮಾಡಿಬಿಡ್ತಾರೆ ನಾನು ಎತ್ತೊಳಕ್ಕಿಂತ ಮುಂಚೆ. ಸೊ ಅದಕ್ಕೆ ಅದೆಲ್ಲ ಮಾಡಿಬಿಟ್ರೆ ಮುಗೀತು. ಇವಾಗ ಸಿಂಧು ಎಲ್ಲರ ಮನೆಗೆ ಹೋಗ್ಬಿಟ್ಟು ಬಂದಿರೋದು ನಾನು ಅವಳಿಬ್ಬರು ಸೇರ್ಕೊಂಡು ಎಲ್ಲ ಸೆಗ್ರಿಗೇಟ್ ಮಾಡಿ ಕ್ಲೀನ್ ಮಾಡ್ತಾಯಿದ್ದೀರಿ. ಅದರಲ್ಲಿ ಒಂದು ಪ್ರಸಾದ ಬಾಳೆನೆಲ್ಲ ಇದ್ದರೆ ಫುಲ್ ಹಣ್ಣಾಗಿದ್ದರೆ ಅದು ಇದಾಗುತ್ತೆ ಅಂದ್ಬಿಟ್ಟು ಇನ್ನೂ ಅಷ್ಟಿದೆ, ಅದರಲ್ಲಿ ಇಷ್ಟೊಂದಿದೆ, ಇನ್ನೆಲ್ಲ ತೆಗಿತಾ ಇದ್ದಾಳೆ. ಎಲ್ಲ ಸೆಗ್ರಿಗೇಟ್ ಮಾಡೋದು, ಬಾಳೆನೆಲ್ಲ ಪಿಸ್ಕ 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 ಆಗ್ಬಿಡುತ್ತೆ, ಅದಕ್ಕೆ ಬಳೆ ಎಲ್ಲ ಇದ್ರೆ ಒಡೆದೋಗುತ್ತೆ ಅಂತ ತೆಗಿತಾ ಇದ್ದಾಳೆ. ಎಲ್ಲ ಸೆಗ್ರಿಗೇಟ್ ಮಾಡಿದ್ರಿ. ಇವಾಗ ಕವರ್ಗಳೆಲ್ಲ ಎತ್ತಿಕ್ತಾವಳೆ ಅವಳು. ನಾನು ಇಷ್ಟೆಲ್ಲ ಮಾಡಿದೆ. ಅಲ್ಲೆಲ್ಲ ತೆಂಗಿನಕಾಯಿ, ಬ್ಲೌಸ್ ಪೀಸಸ್ಸು ಎಲ್ಲ ಇಟ್ಕೊಂಡು, ಅಲ್ಲೊಂದಷ್ಟು ಬ್ಲೌಸ್ ಪೀಸಸ್ಸು, ಅಲ್ಲೊಂದಷ್ಟು ತೆಂಗಿನಕಾಯಿ ಎಲ್ಲ ಇಟ್ಕೊಂಡು ಸೆಗ್ರಿಗೇಟ್ ಮಾಡಿಕೊಂಡು, ಆ ಬನಾನ ಎಲ್ಲ ನಾವು ಹಸುಗೆ ಕೊಡ್ತೀವಿ ಯೂಶಲಿ, ಬಿಕಾಸ್ ಅಷ್ಟು ಬನಾನ ನಾವು ತಿನ್ನೋಕ್ಕೂ ಆಗಲ್ಲ, ಹಸು ಆದರೂ ತಿನ್ನುತ್ತೆ. ಶೇಷ ಗುಡ್ ನೈಟ್ ಹೇಳ್ಬಿಡೋಣ, ಎಂಡ್ ಮಾಡ್ಬಿಡೋಣ. ಮೇಲೆ ಕೂರೋಣ ಬಾರೆ, ಅಲ್ಲಿ ಮಾಡೋಣ. ದೇವ್ರ ಹತ್ರ ಎಂಡ್ ಮಾಡ್ತೀಯ ವ್ಲಾಗು? ಅಲ್ಲೇ ಮಲಗೋದಲ್ಲ ನಾನು. ಯಾವಾಗೂ ನಮ್ಮಮ್ಮ ಮಲಗ್ತಾಯಿದ್ರು, ಬಟ್ ನಮ್ಮಮ್ಮಗೆ ಹುಷಾರಿಲ್ಲಲ್ಲ, ಥಂಡಿ ಆಗುತ್ತೆ ಅಂದ್ಬಿಟ್ಟು ರೂಮಲ್ಲಿ ಮಲಗೋಕೆ ಕೇಳಿದ್ರೆ ಅದಕ್ಕೆ ಇವಳು ಮಲಗ್ತಾಳೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MG ಸಿರಿ ವ್ಲಾಗ್. ಇವತ್ತು ಹಬ್ಬದ ಸೆಕೆಂಡ್ ಡೇ ಆ್ಯಂಡ್ ಇವತ್ತು ಸ್ಯಾಟರ್ಡೇ. ನಾನು ಇವತ್ತು ಸೀರೆ ಉಟ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮಾಡಬೇಕು, ಸಜ್ಜಿಗೆ ಮಾಡಬೇಕು ದೇವ್ರಿಗೋಸ್ಕರ. ಸಿಂಪಲ್ಲಾಗಿ ರೆಡಿ ಆದೆ, ಏನಷ್ಟು ಗ್ರ್ಯಾಂಡಾಗಿ ಬೇಡ ಅಂತ.
ಸೊ ಬನ್ನಿ ಹೋಗೋಣ, ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸಜ್ಜಿಗೆಗೆ ಬೇಕಾಗಿರೋ ಐಟಮ್ಸ್ ಏನಂದರೆ ತುಪ್ಪ, ಸಕ್ಕರೆ, ಹಾಲು, ದ್ರಾಕ್ಷಿ, ಗೋಡಂಬಿ ಮತ್ತು ಚಿರೋಟಿ ರವೆ. ಸೊ ಫಸ್ಟಿಗೆ ನಾವು ಬಾಣಿ ತೊಗೊಂಡಿದ್ದೀರಿ, ಇದಕ್ಕೆ ನಾವು ತುಪ್ಪ ಹಾಕ್ಕೊಳ್ಳೋಣ. GRB ತುಪ್ಪ ನಾವು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀವಿ, ಪ್ಲಾಸ್ಟಿಕಲ್ಲಿ ಬೇಡ ಅಂತ. ಸ್ಟವ್ ಹಚ್ಚೋಣ. ಈ ಶ್ರಾವಣ ಮಾಸದಲ್ಲಿ ದೇವರಿಗೆ ಸಜ್ಜಿಗೆ ಮಾಡಿಕ್ಕಂದ್ರೆ ತುಂಬ ಒಳ್ಳೆಯದು. ಸೊ ನೋಡಿ, 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಆ ತುಪ್ಪ ಕಾಯಷ್ಟೊತ್ತಿಗೆ ನಾವು ಇದಕ್ಕೆ ತುಪ್ಪಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡಲ್ಲಿ ಪಕ್ಕದಲ್ಲಿ ಎತ್ತಿಕ್ಕೊಬೇಕು. ಸ್ವಲ್ಪ ಜನ ಇದಕ್ಕೆ ಸಜ್ಜಿಗೆಯಲ್ಲಿ ಬಾಳೆಹಣ್ಣು ಕೂಡ ಹಾಕ್ತಾರೆ, ಅದು ಅವ್ರವ್ರ ಇಷ್ಟ, ಹಾಕಬೇಕು ಅಂತ ಇದ್ದರೆ ಹಾಕ್ಬೋದು. ನಾನು ದೇವ್ರಿಗೆ ಮಾತ್ರ ಹಾಕಿದ್ದೆ. ಎಲ್ಲ ಕ್ಲೀನಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ, ಬಾಯಿಗೆ ಚೆನ್ನಾಗಿ ಸಿಕ್ಕಲಿ ಅಂತ. ಈ ಥರ ಚಿಕ್ಕ ಚಿಕ್ಕದಾಗಿ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಸಜ್ಜಿಗೆ ಮಾಡಬೇಕಾದ್ರೆ ಮಖಕ್ಕೆ ಬಟ್ಟೆ ಕಟ್ಕೊತಾರೆ. ಹಾಕಿದೆ ಒಂದು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ. ಸೊ ಇವಾಗ ಇದು ಆಗಿದೆ ತುಪ್ಪದಲ್ಲಿ ಫ್ರೈ. ಇದನ್ನು ಒಂದು ಸೈಡಿಗೆ ತೆಗೆದಿಟ್ಕೊಬೇಕು. ಫ್ರೈ ಮಾಡಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು. ನೀವು ತುಪ್ಪ ಎಷ್ಟು ಯೂಸ್ ಮಾಡ್ತೀರೋ ಸಜ್ಜಿಗೆ ಅಷ್ಟು ಸಾಫ್ಟಲ್ಲಿ ಬರುತ್ತೆ. ಸಜ್ಜಿಗೆ ಸಾಫ್ಟಾಗಿ ಬಂದರೆ ನೀವೆಷ್ಟೊತ್ತೇ ಸಾಯಂಕಾಲ ಗಂಟ ಇಕ್ಕಿದ್ರೂ ಸಜ್ಜಿಗೆ ಗಟ್ಟಿ ಆಗೋದಿಲ್ಲ, ಸಾಫ್ಟಾಗಿರುತ್ತೆ. ಸೊ ಇವಾಗ ಈ ರವೆ ಆಗಿದೆ ಸ್ವಲ್ಪ. ಇದಕ್ಕೆ ನಾವು ಅವಾಗಿನ ನಾವು ರವೆ ಏನು ಮೆಷರ್ಮೆಂಟ್ ತೊಗೊಂಡಿದ್ರಿ ಅದೇ ಮೆಷರ್ಮೆಂಟಲ್ಲಿ ಹಾಲು ಹಾಕಬೇಕು. ಹಾಲು ಬಂದ್ಬಿಟ್ಟು 1.5 ಕಪ್ಪಷ್ಟು ಹಾಲು, 2 ಕಪ್ಪಷ್ಟು ನೀರು ಹಾಕಬೇಕು. ಹೌದಾ? ಸರಿ ಸರಿ ಆಯ್ತು. ಇನ್ನೇನಿಲ್ಲ, ಶಿರೀಷ ಸಜ್ಜಿಗೆ ಮಾಡ್ತಾಳೆ ದೇವ್ರಿಗೆ. ಶಿರೀಷ ಹಾಯ್ ಮಾಮ, ಬನ್ರಿ ಮನೆಗ. ಸರಿ ಮನೇಲಿ ದೇವ್ರ ಐತಲ್ಲ, ಯಾರು ಇರಲ್ಲ ಅಂದ್ಬಿಟ್ಟು ಬಂದಿರು. ಸರಿ ಸರಿ, ಬಾಯ್. ಇವಾಗ ನಾನು ನೀರು ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಕುದಿಸಿ ಬೇಯಿಸ್ಬೇಕು. ರವೆ ಚೂರು ಗಂಟಿಲ್ದಿರಂಗೆ ಮಿಕ್ಸ್ ಮಾಡಬೇಕು ನೀವು. ಇವಾಗ ನಾನು ಎಲ್ಲ ಈ ಕಪ್ಪಷ್ಟು ಮೆಷರ್ಮೆಂಟ್ ತೊಗೊತಾ ಇದ್ದೀನಿ. ನೋಡಿ, ಈ ಕಪ್ಪಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ನೋಡಿ, 1 ಕಪ್ಪಷ್ಟು ತುಪ್ಪ ಹಾಕಿದ್ದೀನಲ್ಲ ಅದಕ್ಕೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗೇ ಉರಿಯಿರಿ. ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗೋಯ್ತು, ಸೊ ಅದಕ್ಕೆ ನಾನು ಸಕ್ಕರೆ ಹಾಕೋದು ತೋರ್ಸೋಕ್ಕಾಗಿಲ್ಲ. ಬಟ್ ಆ ಕಪ್ಪಲ್ಲಿ ಮುಕ್ಕಾಲಷ್ಟು ಸಕ್ಕರೆ ಹಾಕಿದ್ದೀನಿ, ಅವಾಗ ಈ ಫಾರ್ಮಲ್ಲಿ ಬರುತ್ತೆ. ಇವಾಗ ಇದಕ್ಕೆ ಮತ್ತೆ ನಾವು ತುಪ್ಪ 1 ಸ್ಪೂನ್ ಹಾಕ್ಕೊಂಡು ನಾವು ದ್ರಾಕ್ಷಿ ಗೋಡಂಬಿ ಏನು ಇಟ್ಕೊಂಡಿದ್ರಲ್ಲ ಅದನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ತುಪ್ಪ ಹಾಕಿದ್ದೀನಿ, ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ಸಜ್ಜಿಗೆಗೆ ಬಾಳೆಹಣ್ಣು ಹಾಕಬೇಕಂತ ಏನಿಲ್ಲ, ಅದು ಆಪ್ಷನಬಲ್. ಬಟ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಚಿಕ್ಕ ಬಾಳೆಹಣ್ಣು 1-2 ಹಾಕಿದ್ದೀನಿ. ಇವಾಗ ಸಜ್ಜಿಗೆ ರೆಡಿ ಇದೆ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಬೋದು,
ನಾನು ಸ್ವಲ್ಪ ಮೈಲ್ಡಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ದೇವ್ರಿಗೆ ಇಕ್ಕಣ. ಇವಾಗ ಸಜ್ಜಿಗೆ ಇಕ್ಕಿ ಅದರಲ್ಲಿ ಒಂದು ತುಳಸಿ ಎಲೆ ಹಾಕಿದ್ದೀನಿ, ಬಿಕಾಸ್ ದೇವ್ರಿಗೆ ಬೇಗ ಸಲ್ಲುತ್ತೆ ಅಂತ. ಇವತ್ತು ಡೇ 2 ನಮ್ಮಮ್ಮ ಪೂಜೆ ಮಾಡ್ತಾವ್ರೆ. ಚೈತ್ರಕ ಚಿಚ್ಚ ಬಂದು ತೆಗಿಯಕ್ಕಾಗಲ್ಲ ಅದು. ಧೂಪನ ಬಾಲ್ಕನಿಲಿ ಅಲಂಕಾರ ಮಾಡಿದ್ದೇವೆ ನಾವೇ. ನೀವು ಸ್ಟ್ಯಾಂಡರ್ಡ್ ಎಲ್ಲ ಯಾಕೆ ನಿನ್ನೆ ಬಂದಿಲ್ಲ? ಅಮ್ಮನ್ ಕಳ್ಸಿದ್ದ. 6 ಗಂಟೆಗೆ ಹೋಗಿ ಅಂದ್ರೆ 9:30 ಬಂದವಳು ಅಮ್ಮ. ಹಂಗೆ ಅಂದೆ. ಇದೇ ತಂದೆ ಬಂದಿದ್ದ ಇದು ಬ್ಲೂ ಸಿರಿ ಒಂದು ಬುಲೆಟ್ ಶೂದು ಅದು ಇದನ್ನು ಮಾಡಿಸಿದ್ದೀನಿ. ಏನಿಲ್ಲ ಸ್ವಲ್ಪ ಬೇಡ ಬಿಡು, ಇಂದ ತಿನ್ನಕ್ಕಾಗಲ್ಲ. ಇಲ್ಲೇ ಕೊಡು ಏನ ಚಿಚ್ಚ. ಕೈ ಬಳೆ ಸತ್ತಿನಲೇ ನನ್ನ ಆಸೆಯ ಬುತ್ತಿ